ಕರುನಾಡಿನ ಲೋಕ ಕಬ್ಜಾಗೆ ನಮೋ ಎಂಟ್ರಿ. ಏಪ್ರಿಲ್ 14ರಂದು ಮೋದಿ ಮತ ಶಿಕಾರಿ. ಕಾಂಗ್ರೆಸ್ ಶಾಸಕರ ಕ್ಷೇತ್ರದಲ್ಲಿ ಪ್ರಧಾನಿ ರ್ಯಾಲಿ ಅಬ್ಬರ. ಮೈಸೂರು ಕೋಟೆಗೆ ಸಿಎಂ ಡಿಸಿಎಂ ಲಗ್ಗೆ. ತವರು ಗೆಲ್ಲೋಕೆ ಸಿದ್ದರಾಮಯ್ಯ ಡಿಕೆಶಿ ರಣತಂತ್ರ. ಅಹಿಂದ ಒಕ್ಕಲಿಗ ಮತಗಳ ಮೇಲೆ ಕಣ್ಣು. ಕಾಂಗ್ರೆಸ್ಸು ಬಹುಶಃ ತನ್ನ ಪ್ರಣಾಳಿಕೆ ಬರೆಯೋದಕ್ಕೆ ನಗರ ನಕ್ಸಲೀಯರ ಸಹಾಯವನ್ನು ಅವ್ರ ಪ್ರಣಾಳಿಕೆಯನ್ನು ರೂಪಿಸಿದಂತೆ ಕಾಣುತ್ತೆ. ನಗರ ನಕ್ಸಲೀಯರು ತಾಲಿಬಾನಿಗಳಿಂದ ಕಾಂಗ್ರೆಸ್ ಪ್ರಣಾಳಿಕೆ. ರಾಹುಲ್ ರೀಲಾಂಚ್ಗೂ ಬ್ರೇಕ್. ಮಾಜಿ ಸಚಿವ ಸಿಟಿ ರವಿ ವ್ಯಂಗ್ಯ. ಅವರನ್ನು ಹೊಗಳುವುದಕ್ಕಾಗಿ ಮಾತ್ರ ಅಲ್ಲ, ಇನ್ನು ಮುಂದೆ ಮುಂದೆ ಇನ್ನು ನಿರಂತರವಾಗಿ ಅವರ ಸರ್ಕಾರವೇ ಬರಬೇಕು. ಆ ಕೈಯನ್ನ ಎಲ್ಲಿ ಒತ್ತಬೇಕು ಅಲ್ಲಿ ಒತ್ತಿ ಮತ್ತೆ ಅದನ್ನು ಆರಿಸಿ ತರುವಂತಹ ಪ್ರಯತ್ನವನ್ನ. ನಮೋ ಗೆಲ್ಲಿಸುವಂತೆ ಬಹಿರಂಗ ಕರೆ ಕೊಟ್ಟ ಶ್ರೀ. ಮೋದಿ ಹೊಗಳಿದ್ರೆ ಸಾಲ್ದು, ಮತ ಹಾಕಿಸಿ. ಉತ್ತರಾದಿ ಮಠದ ಸತ್ಯಾತ್ಮ ತೀರ್ಥರ ಸಲಹೆ. ನರೇಂದ್ರ ಮೋದಿ ಎಂಟ್ರಿ ಕೊಡಲಿದ್ದಾರೆ ರಾಜ್ಯ ಲೋಕಸಭಾ ಚುನಾವಣೆಯ ಅಖಾಡಕ್ಕೆ. ಏಪ್ರಿಲ್ 14ನೇ ತಾರೀಕು, ಬಹಳ ಮುಖ್ಯವಾಗಿ ಏಪ್ರಿಲ್ 14ನೇ ತಾರೀಕಿನಂದು ಮತ ಬೇಟೆಗಿಳಿಯಲಿದ್ದಾರೆ ಸ್ವತಃ ನರೇಂದ್ರ ಮೋದಿ. ಬೆಂಗಳೂರು, ಚಿಕ್ಕಬಳ್ಳಾಪುರ ಸೇರಿದಂತೆ ಅನೇಕ ಕಡೆ ಪ್ರಧಾನಿ ಮೋದಿಯವರು ಚಿಕ್ಕಬಳ್ಳಾಪುರ, ಬೆಂಗಳೂರಿನಲ್ಲಿ ಏಪ್ರಿಲ್ 14ರಂದು ಮಧ್ಯಾಹ್ನ 3 ಗಂಟೆಗೆ ಬರ್ತಾರೆ. ದೇವನಹಳ್ಳಿಯಲ್ಲಿ ಸಮಾವೇಶ ಇರುತ್ತೆ. ದೇವನಹಳ್ಳಿಯಲ್ಲಿ ಅದೇ ದಿನ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ರೋಡ್ ಶೋ. ದೇವನಹಳ್ಳಿ ಅಂತಂದರೆ ಅದು ಚಿಕ್ಕಬಳ್ಳಾಪುರಕ್ಕೆ ಬರುತ್ತೆ. ದೇವನಹಳ್ಳಿಯಲ್ಲಿ ಸಮಾವೇಶ. ಅದೇ ದಿನ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ರೋಡ್ ಶೋ. ಉತ್ತರ ಲೋಕಸಭಾ ಕ್ಷೇತ್ರ ಅಂತಂದರೆ ಒಂದು ಕಡೆ ಚಿಕ್ಕಬಳ್ಳಾಪುರ ಅಂತಂದರೆ ಡಾಕ್ಟರ್ ಸುಧಾಕರ್ ಕ್ಷೇತ್ರದಲ್ಲಿ ಸಮಾವೇಶ. ಅದಾದ ನಂತರ ಶೋಭಾ ಕರಂದ್ಲಾಜೆ ಅವರ ಕ್ಷೇತ್ರದಲ್ಲಿ ರೋಡ್ ಶೋ ಇರುತ್ತೆ. ಇನ್ನು ಲೋಕಸಭಾ ಕ್ಷೇತ್ರದಲ್ಲಿ ರೋಡ್ ಶೋ. ಬ್ಯಾಟರಾಯನಪುರ, ಹೆಬ್ಬಾಳ ವ್ಯಾಪ್ತಿಯಲ್ಲಿ ರೋಡ್ ಶೋಗೆ ಪ್ಲ್ಯಾನ್. ಬ್ಯಾಟರಾಯನಪುರ ಕೃಷ್ಣ ಬೈರೇಗೌಡರ ಕ್ಷೇತ್ರ, ಅದು ಬೆಂಗಳೂರು ಉತ್ತರಕ್ಕೆ ಬರುತ್ತೆ. ಅಲ್ಲಿ ಮತ್ತು ಹೆಬ್ಬಾಳ ಕೂಡ ಕಾಂಗ್ರೆಸ್ನ ಭೈರತಿ ಸುರೇಶ್ ಇರುವಂಥ ಕ್ಷೇತ್ರ. ಆ ಎರಡೂ ಕ್ಷೇತ್ರಗಳಲ್ಲಿ ಅಬ್ಬರದ ಪ್ರಚಾರ ಮಾಡಲಿದ್ದಾರೆ. ಎರಡೂ ಕ್ಷೇತ್ರಗಳು ಕೂಡ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಬರಲಿದೆ ಮತ್ತು ದೇವನಹಳ್ಳಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬರಲಿದೆ. ಓಕೆ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಸುರೇಶ್. ಯಾವಾಗ ಬರ್ತಾರೆ ಮೋದಿ, ಏನೆಲ್ಲ ಒಂದು ಸಮಾವೇಶ ಇಲ್ಲಿ ದೇವನಹಳ್ಳಿಯಲ್ಲಿ, ಮತ್ತೊಂದು ನಂತರ ರೋಡ್ ಶೋ. ಇದರ ಹೊರತಾಗಿ ಬೇರೆ ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ? ಎಸ್ ಜಯಪ್ರಕಾಶ್, ಸದ್ಯಕ್ಕೆ ಈಗ ಇರುವಂತಹ ಮಾಹಿತಿ ಪ್ರಕಾರ ಏಪ್ರಿಲ್ 14ರಂದು